ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಅವೇರ್ನೆಸ್ ಮೂಡಿಸುವಂಥ ವಿಡಿಯೋನ ಮಾಡ್ತಾಯಿದ್ದೀನಿ. ತಾವೀಗ ಆಲ್ರೆಡಿ ತಮ್ನೈಲ್ನಲ್ಲಿ ನೋಡಿರ್ಬೋದು. ಸೊ ಯಾರಾದರೂ ಬೆಂಗಳೂರಿನ ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಆನೇಕಲ್ ಹತ್ರ ಸೂರ್ಯನಗರ ಬಡಾವಣೆನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಏನಾದರೂ ತಾವು ಸೈಟ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆ ಏನು ಅನ್ನೋ ವಿಷಯನ ನಾನು ಇನ್ನು ಮುಂದಕ್ಕೆ ಹೇಳ್ತೀನಿ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ. ವಿಷಯ ಏನಂದರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಸೂರ್ಯನಗರ ಸ್ಟೇಜ್ 1, 2, 3 ಅಂತ 3 ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಮಾರಾಟ ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ KHB ಅವರು ಆನೇಕಲ್ ತಾಲೂಕಿಗೆ ಸೇರಿದಂಥ ಕೆಲವೊಂದು ಹಳ್ಳಿಗಳಲ್ಲಿ ಸೂರ್ಯನಗರ ಸ್ಟೇಜ್ 4 ಅಂತ ಸಾಧಾರಣ 1,500 ಎಕರೆನಲ್ಲಿ ಲೇಔಟ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಲ್ಯಾಂಡ್ ಓನರ್ಸ್ಗಳ ಜೊತೆ ಸೇರಿ 50-50 ರೇಷಿಯೋ ಅಡಿನಲ್ಲಿ ಈ ಒಂದು 4ನೇ ಸ್ಟೇಜ್ ಬಡಾವಣೆನ ನಿರ್ಮಾಣ ಮಾಡ್ತಾ ಇರೋದು. ಸೊ ಅದಕ್ಕೆ ಅನುಗುಣವಾಗಿ ಈಗ ಆಲ್ರೆಡಿ ಲ್ಯಾಂಡ್ ಓನರ್ಸ್ಗೆ ಅವ್ರ ಪಾಲಿಗೆ ಯಾವ್ಯಾವ ಸೈಟ್ಗಳು ಬರುತ್ತೋ ಅದನ್ನು ಆಯ್ಕೆ ಮಾಡುವಂಥ ಅವಕಾಶನ ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂತೆ ಈಗ ಆಲ್ರೆಡಿ ಲ್ಯಾಂಡ್ ಓನರ್ಸು ಅವ್ರಿಗೆ ಯಾವ್ಯಾವ ಸೈಟ್ಗಳು ಬರುತ್ತೋ ಅದನ್ನು ಆಲ್ರೆಡಿ ಚೂಸ್ ಮಾಡಿರ್ತಾರೆ. ಅದಕ್ಕೆ KHB ಅವ್ರು ಏನು ಮಾಡಿದ್ದಾರೆ, ಒಂದು ತಾತ್ಕಾಲಿಕವಾಗಿ ಕೈಂಡ್ ಆಫ್ ಪ್ರಾವಿಷನಲ್ ಅಲಾಟ್ಮೆಂಟ್ ಲೆಟರ್ ಥರ ಕೊಟ್ಟಿದ್ದಾರೆ. ಅದನ್ನು ತಾವು ಪ್ರಾವಿಷನಲ್ ಅಲಾಟ್ಮೆಂಟ್ ಲೆಟರ್ ಅಂತಾದರೂ ಕರಿಬೋದು, ಅಥವಾ ಸಾಂಕೇತಿಕ ಆಯ್ಕೆ ಪತ್ರ ಅಂತ ಕೂಡ ಕರಿಬೋದು ಅಫಿಷಿಯಲ್ಲಾಗಿ. ಅಂದರೆ ಆ ಒಂದು ಕೆಲವೊಂದು ಸೈಟ್ ನಂಬರ್ಸ್ಗಳನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ರಿಸರ್ವ್ ಮಾಡಿದ್ದಾರೆ. ಸೊ ಈ ಸೈಟ್ಗಳು XYZ ಅಥವಾ ನಂಬರ್ 1, 2, 3 ಈ ಸೈಟ್ಗಳು ಲ್ಯಾಂಡ್ ಓನರ್ಸ್ಗಳಿಗೆ ಸೇರಿದ್ದಂಥದ್ದು ಅಂತ ಬ್ಲಾಕ್ ಮಾಡಿ ಅದಕ್ಕೆ ಒಂದು ಆಯ್ಕೆ ಪತ್ರ ಅಂತ ಕೊಟ್ಟಿದ್ದಾರೆ, ಸಾಂಕೇತಿಕ ಆಯ್ಕೆ ಪತ್ರ ಅಂತ. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಈಗ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಸೊ ಈ ತಾತ್ಕಾಲಿಕ ಅಥವಾ ಸಾಂಕೇತಿಕ ಆಯ್ಕೆ ಪತ್ರವನ್ನೇ ಆಧಾರವಾಗಿಟ್ಟುಕೊಂಡು ಲೋಕಲ್ನಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ಪ್ರಾಪರ್ಟಿ ಕನ್ಸಲ್ಟೆಂಟ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಸೊ ಗ್ರಾಹಕರ ಹತ್ರ ಡೈರೆಕ್ಟಾಗಿ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರೆ, ಸೇಲ್ ಅಗ್ರಿಮೆಂಟ್ನ. ಕೆಲವರು ಡೈರೆಕ್ಟು ಲ್ಯಾಂಡ್ ಓನರ್ಸ್ಗಳು ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಯಾರು ಅಷ್ಟೊಂದು ನಾಲೆಡ್ಜ್ ಇಲ್ವೋ ಅವ್ರಿಗೆ ಈ ರಿಯಲ್ಟರ್ಸ್ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಹೆಲ್ಪ್ ಮಾಡ್ತಾ ಈ ಬರೀ ಆಯ್ಕೆ ಪತ್ರವನ್ನೇ ಬೇಸಾಗಿಟ್ಕೊಂಡು ಸೇಲ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೋತಾ ಇದ್ದಾರೆ ಪ್ರಾಸ್ಪೆಕ್ಟಿವ್ ಬೈಯರ್ಸ್ ಹತ್ರ. ಸೊ ಇದು ಕಾನೂನು ಪ್ರಕಾರ ಇಲ್ಲೀಗಲ್ ಆಗಿರುತ್ತೆ. ಇದೊಂದು ಕಾನೂನು ಬಾಹಿರ ಚಟುವಟಿಕೆ ಆಗಿರುತ್ತೆ. ಯಾಕೆ ಅಂದರೆ, ಸೊ ಇಲ್ಲಿವರೆಗೂ ಇದು ಬರೀ ತಾತ್ಕಾಲಿಕ ಅಥವಾ ಸಾಂಕೇತಿಕ ಆಯ್ಕೆ ಪತ್ರ ಅಷ್ಟೇ, ಪ್ರಾವಿಷನಲ್ ಅಲಾಟ್ಮೆಂಟ್ ಲೆಟರ್ ಅಷ್ಟೇ. ಇನ್ನೂ ಫೈನಲ್ ಸೈಟ್ ಅಲಾಟ್ಮೆಂಟ್ ಲೆಟರ್ KHB ಅವರಿಂದ ಲ್ಯಾಂಡ್ ಓನರ್ಸ್ಗೆ ಕೊಟ್ಟಿರೋದಿಲ್ಲ. ಸೊ ಹಂಗಾಗಿ ಯಾವುದೇ ಲ್ಯಾಂಡ್ ಓನರ್ ಆಗಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಲ್ಲಿ ಯಾವುದೇ ಕಸ್ಟಮರ್ ಹತ್ರ ಸೇಲ್ ಅಗ್ರಿಮೆಂಟ್ನ ಮಾಡ್ಕೋಬಾರ್ದು. ಯಾಕಂದರೆ ಇದಿನ್ನೂ ಫೈನಲ್ ಅಲಾಟ್ಮೆಂಟ್ ಲೆಟರ್ ಕೊಟ್ಟ ಮೇಲೆ KHB ಅವರು ಸೇಲ್ ಡೀಡ್ ಕೂಡ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಅಂದರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಮೊದಲು ಲ್ಯಾಂಡ್ ಓನರ್ಸ್ಗೆ ಅವ್ರ ಶೇರ್ಗೆ ಬರುವಂಥ ಸೈಟ್ಗಳನ್ನೆಲ್ಲ ಒಂದು ಸೇಲ್ ಡೀಡ್ ಮೂಲಕ ಕೊಡಬೇಕಾಗತ್ತೆ. ಸೇಲ್ ಡೀಡ್ ಆದಮೇಲೆ ಮಾತ್ರನೇ ಲ್ಯಾಂಡ್ ಓನರ್ಸ್ ಹೆಸರಿಗೆ ಅವ್ರ ಶೇರ್ಗೆ ಬರುವಂಥ ಸೈಟ್ಗೆ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೂ ಈ ಖಾತಾ ಓಪನ್ ಆಗೋದು ಅಥವಾ ಈ ಖಾತಾನ ಕೊಡೋದಕ್ಕೆ ಸಾಧ್ಯ ಇರುವಂಥದ್ದು ಪಂಚಾಯ್ತಿನಲ್ಲಿ. ಸೊ ವಿತೌಟ್ ಈ ಖಾತಾ ಗೆಟಿಂಗ್ ಇನ್ ಟು ಸೇಲ್ ಅಗ್ರಿಮೆಂಟ್ ಇಸ್ ಆಲ್ಸೋ ಅನ್ ಇಲ್ಲೀಗಲ್ ಅಥವಾ ಅನ್ಆಥರೈಸ್ಡ್ ಆ್ಯಕ್ಟಿವಿಟಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವಿಪರ್ಯಾಸ ಏನಂದರೆ, ಈಗ ಆಲ್ರೆಡಿ ಕೆಲವೊಂದು ಯೂಟ್ಯೂಬರ್ಸ್ಗಳು ಕೂಡ ಈಗ ಆಲ್ರೆಡಿ ಆ ಲೇಔಟ್ನಲ್ಲಿ ಹೋಗಿ ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಓನರ್ ಶೇರ್ದು, ಲ್ಯಾಂಡ್ ಓನರ್ ಶೇರ್ದು ಸೈಟ್ಗಳು ಸೇಲ್ಗಿದೆ ಅಂತ. ಅದು ಇನ್ನೂ 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಸರ್ಕಾರದವರು ಎಷ್ಟು ಮಂದಗತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿರುವಂಥ ವಿಷಯನೇ. ಇದು ಯಾವ ಕಾಲಕ್ಕೆ ಇನ್ನೂ ಲ್ಯಾಂಡ್ ಓನರ್ಸ್ಗೆ ಸೇಲ್ ಡೀಡ್ ಎಕ್ಸಿಕ್ಯೂಟ್ ಆಗಿ ಅವ್ರ ಹೆಸ್ರಿಗೆ ಯಾವ ಕಾಲಕ್ಕೆ ಇನ್ನೂ ಈ ಖಾತಾ ಬರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಟೈಮ್ ಡೆಡ್ಲೈನ್ ಕೊಡೋದಕ್ಕಾಗಲ್ಲ. ಸೊ ಈಗ ಆಲ್ರೆಡಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ವತ್ತು ವೆಬ್ಸೈಟು ಸರಿಯಾಗಿ ಕೆಲಸನೇ ಮಾಡ್ತಾಯಿಲ್ಲ.
ಈಗ ಆಲ್ರೆಡಿ ಈ ಸ್ವತ್ತು ಅಕ್ರಾಸ್ ಕರ್ನಾಟಕ ಎಲ್ಲ ಅನ್ಆಥರೈಸ್ಡ್ ಪ್ರಾಪರ್ಟೀಸ್ಗೂ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಈಗ ಆಲ್ರೆಡಿ 2-3 ತಿಂಗಳಾಯಿತು, ಬಟ್ ಸ್ಟಿಲ್ ಆ ವೆಬ್ಸೈಟಲ್ಲೂ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದನ್ನು ಇನ್ನೂ ಟೆಕ್ನಿಕಲ್ ಇಶ್ಯೂಸ್ನೆಲ್ಲ ಫಿಕ್ಸ್ ಮಾಡೋದ್ರಲ್ಲೇ ಇದ್ದಾರೆ. ಸೊ ಪರಿಸ್ಥಿತಿ ಹಿಂಗಿರೋವಾಗ ಕೆಲವೊಂದು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮತ್ತು ಲ್ಯಾಂಡ್ ಓನರ್ಸ್ಗಳು ಕಸ್ಟಮರ್ಸ್ ಹತ್ರ ದುಡ್ಡು ಇಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೋತಾ ಇದ್ದಾರೆ. ಈಗ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದು 3 ನನಗೆ ಗೊತ್ತಿರೋಂಗೆ ಮ್ಯಾಕ್ಸಿಮಮ್ಮು ಒಂದು 90 ಡೇಸ್ ಟೈಮ್ ಇರುತ್ತೆ ಒಂದು ಸೇಲ್ ಅಗ್ರಿಮೆಂಟ್ನಲ್ಲಿ. ಸೊ ಅದರ 90 ಡೇಸ್ ಮೀರಿದ್ರೆ ಆಮೇಲೆ ಏನಾಗುತ್ತೆ, ಒಂದು ಈ ಖಾತಾ ಇರೋದಿಲ್ಲ, ಇನ್ನೊಂದು ತಮಗೆ ಯಾವ ಕಾಲಕ್ಕೆ ಇದು ಈ ಕೆಲಸ ಎಲ್ಲ ಮುಗಿಯುತ್ತೆ ಅನ್ನೋ ಖಾತ್ರಿನೂ ಇರೋದಿಲ್ಲ. ಸೊ ಆವಾಗ ತಾವು ಜಸ್ಟ್ ಕನ್ಫ್ಯೂಷನ್ಗೆ ಒಳಗಾಗ್ತೀರಾ. ಕೆಲವೊಂದು ಸಂದರ್ಭದಲ್ಲಿ ದುಡ್ಡು ಇಸ್ಕೊಂಡು ಮೋಸ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ನೀವು ಮತ್ತೆ ಸೇಲ್ ಅಗ್ರಿಮೆಂಟ್ ದುಡ್ಡನ್ನ ಅಥವಾ ಅಡ್ವಾನ್ಸ್ ಅಮೌಂಟ್ನ ತಾವು ಲ್ಯಾಂಡ್ ಓನರ್ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ನ ಕೇಳಿದಾಗ ಅವ್ರು ವಾಪಸ್ ಕೊಡಲ್ವೋ ಅನ್ನೋ ಒಂದು ಭಯದಲ್ಲೇ ತಾವು ದಿನನ ಕಳಿಬೇಕಾಗತ್ತೆ. ಇದಷ್ಟೇ ಅಲ್ಲ, ಇನ್ನೂ ಕೆಲವರು ಮುಂದುವರೆದು ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಥವಾ ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಂತಲೇ ಹೇಳ್ಬೋದು, ಅವರು ಫೋರ್ಜರಿ ಮಾಡಿ ಕೂಡ ತಾತ್ಕಾಲಿಕ ಆಯ್ಕೆ ಪತ್ರನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಫ್ರೆಂಡ್ಸ್, ನಾನು ನಿಮಗೆ ಈಗ ಅಫಿಷಿಯಲ್ ನೋಟಿಫಿಕೇಷನ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೌಸ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಸೂರ್ಯನಗರ 4ನೇ ಅಂತ, ಆನೇಕಲ್ ತಾಲೂಕು, ಇಂಡ್ಲವಾಡಿ, ಕಾಡ್ಜಕ್ನಹಳ್ಳಿ ಮತ್ತು ಬಗ್ಗನದೊಡ್ಡಿ, ಈ ಒಂದು ಗ್ರಾಮದಲ್ಲಿ ಯಾರಾದರೂ ತಮಗೆ ಹೌಸಿಂಗ್ ಬೋರ್ಡ್ದು ಸೈಟ್ ಮಾರಾಟ ಮಾಡ್ತೀವಿ ಅಂದರೆ ಈ 3 ಊರುಗಳಲ್ಲಿ ಬರುವಂಥ ಸರ್ವೆ ನಂಬರ್ಗಳನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ದಯವಿಟ್ಟು ಫೈನಲ್ ಅಲಾಟ್ಮೆಂಟ್ ಲೆಟ್ರ್ ಬಂದು ಸೇಲ್ ಡೀಡ್ ಬಂದು ಈ ಖಾತಾ ಆಗೋವರೆಗೂ ಪ್ರಾಪರ್ಟಿ ರಿಜಿಸ್ಟ್ರ್ ಆಗೋದೇ ಇಲ್ಲ. ಈ ಖಾತಾ ಇಲ್ಲ ಅಂದರೆ ಪ್ರಾಪರ್ಟಿ ರಿಜಿಸ್ಟ್ರ್ ಆಗೋಕ್ಕೆ ಚಾನ್ಸೇ ಇಲ್ಲ. ತಾವು ಈ ಸ್ವತ್ತು ಅಥವಾ EPIDನ ಈ ಸ್ವತ್ತು ವೆಬ್ಸೈಟ್ನಲ್ಲಿ ಹೊಡೆದ್ರೆ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್, ಈ ಆಸ್ತಿಯನ್ನು ನೋಂದಣಿ ಮಾಡಲಾಗುತ್ತದೆ ಅಂತ ತೋರಿಸ್ಬೇಕು. ಅಲ್ಲಿವರೆಗೂ ಯಾವುದೇ ಪ್ರಾಪರ್ಟಿ ರಿಜಿಸ್ಟರ್ ಆಗೋದಿಲ್ಲ. ಸೊ ಹಂಗಾಗಿ ದಯವಿಟ್ಟು ಯಾರು ಕೂಡ ಲ್ಯಾಂಡ್ ಓನರ್ಸ್ ಹತ್ರ ಆಗಲಿ ಅಥವಾ ರಿಯಲ್ ಎಸ್ಟೇಟ್ ಏಜೆಂಟ್ಸು, ಪ್ರಾಪರ್ಟಿ ಕನ್ಸಲ್ಟೆಂಟು ಅಥವಾ ಬ್ರೋಕರು ಯಾರು ಮಾತ್ರನೂ ಕೇಳಬೇಡಿ. ದಯವಿಟ್ಟು ಅಡ್ವಾನ್ಸ್ ಅಮೌಂಟ್ನ ಕೊಟ್ಟು ತಮ್ಮ ದುಡ್ಡನ್ನೂ ಕಳ್ಕೊಳ್ಳೋಕೆ ಹೋಗಬೇಡಿ ಅಥವಾ ರಿಸ್ಕ್ಗೆ ಒಳಗಾಗಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ಕ್ಲಿಯರಾಗೆ ಕೊಟ್ಟಿದ್ದಾರೆ. ಎಲ್ಲ ಪೂರ್ತಿ ಓದೋದಕ್ಕಾಗಲ್ಲ, ಇಲ್ಲಿ ತೋರಿಸ್ತೀನಿ ನೋಡಿ, ಹೈಲೈಟ್ ಮಾಡಿ ನಾನು. ನೋಡಿ, ಭೂ ಮಾಲೀಕರಿಗೆ ಅವರ ಪಾಲಿನ ನಿವೇಶನಗಳನ್ನು ಆಯ್ಕೆ ನೀಡಲಾಗಿ ಕಾಯ್ದಿರಿಸಿರುವ ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರವನ್ನು ನೀಡಲಾಗಿರುತ್ತದೆ. ನೋಡಿ, ಸಾಂಕೇತಿಕ ಅಂದರೆ ಕೈಂಡ್ ಆಫ್ ಪ್ರಾವಿಷನಲ್ ಅಲಾಟ್ಮೆಂಟ್ ಲೆಟರ್ ಅಂತ. ಸೊ ಅದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ನೋಡಿ, ಇಲ್ಲಿ ಕೆಲವೊಂದು ಭೂ ಮಾಲೀಕರು ಕರಾರು ಮಾಡುತ್ತಿರುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕರಾರು ಅಂದರೆ ಅಗ್ರಿಮೆಂಟು, ದುಡ್ಡನ್ನೆಲ್ಲ ಈಸ್ಕೊಂಡು. ಅದರಲ್ಲಿ ಇನ್ನೂ ಕೆಲವರು ನೋಡಿ, ನಕಲು ಫೋರ್ಜರಿ ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರವನ್ನು ಸಹ ಸೃಷ್ಟಿಸಿ ನೀಡುತ್ತಿರುತ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಲಾಟ್ಮೆಂಟ್ ಸಾಂಕೇತಿಕ ಆಯ್ಕೆ ಪತ್ರನೂ ಫೋರ್ಜರಿ ಮಾಡ್ತಾ ಇದ್ದಾರೆ. ಸೊ ಅವಿದ್ಯಾವಂತರಿಗೆ ಅಥವಾ ರಿಯಲ್ ಎಸ್ಟೇಟ್ ಡಾಕ್ಯುಮೆಂಟ್ಸ್ ಬಗ್ಗೆ ನಾಲೆಡ್ಜ್ ಇಲ್ದಿರೋರು ಈಸಿಯಾಗಿ ಮೋಸ ಹೋಗ್ಬಿಡ್ತಾರೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ರೀತಿ ಕಾನೂನು ಬಾಹಿರವಾಗಿ ವ್ಯವಹರಿಸಿದ್ದಲ್ಲಿ ಅಂಥವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿಸುವುದು. ಇದು ಎಷ್ಟರ ಮಟ್ಟಿಗೆ ಅವ್ರು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ತಾರೋ ಯಾರು ಗೊತ್ತು, ಅವ್ರ ಹಿಂದೆ ಓಡಾಡೋರು ಯಾರು. ಸೊ ಆ ತಲೆನೋವೇ ಬೇಡ ಅಂದರೆ ಇವರಿಂದ ದೂರ ಇರೋದೇ ತಾವು ಸೂಕ್ತ. ನೋಡಿ, ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸಾಂಕೇತಿಕ ನಿವೇಶನ ಆಯ್ಕೆ ಪತ್ರ, ಆಯ್ಕೆ ಕಾಯ್ದಿರಿಸಿರುವ ಅಥವಾ ರಿಸರ್ವ್ಡ್ ಪ್ರಕ್ರಿಯೆ. ಸೊ ಈ ಎಂಟೈರ್ ಈ ಸಾಂಕೇತಿಕ ಆಯ್ಕೆ ಪತ್ರ ಏನು ಕೊಟ್ಟಿದ್ದಾರೆ ನೋಡಿ, ಅದನ್ನು ಈ ಓನರ್ ಶೇರ್ಗೆ ಬರುವಂಥ ಸೈಟ್ಗಳನ್ನು ರಿಸರ್ವ್ ಮಾಡುವಂಥದ್ದು ಅಥವಾ ಆಯ್ಕೆ ಮಾಡುವುದು ಕಾಯ್ದಿರಿಸುವ ಪ್ರಕ್ರಿಯೆ ಹೊರತು ನಿವೇಶನಗಳನ್ನು ಪರಭಾರೆ ಮಾಡುವ, ಕರಾರು ಮಾಡುವ, ಮಾರಾಟ ಮಾಡುವ ಹಕ್ಕುಪತ್ರ ಆಗಿರುವುದಿಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಗಮನ ಇಟ್ಟು ಓದ್ಕೊಳ್ಳಿ. ನೋಡಿ, ಇಲ್ಲಿ ಆದ್ದರಿಂದ ಮಂಡಳಿಯಿಂದ ಭೂಮಾಲೀಕರ ಹೆಸರಿಗೆ ಹಂಚಿಕೆ ಪತ್ರ ನೀಡಿದ ನಂತರ ನಿವೇಶನ ನೋಂದಣಿಯಾಗಿ ಈ ಖಾತಾ ನೀಡಿದ ನಂತರ ಭೂಮಾಲೀಕರಿಂದ ನಿವೇಶನಗಳನ್ನು ಖರೀದಿಸುವುದು ಸಮಂಜಸವಾಗಿರುತ್ತದೆ, ಸೂಕ್ತವಾಗಿರುತ್ತದೆ ಅಂತ ಕೂಡ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲವಾದಲ್ಲಿ ಒಂದು ಡಿಸ್ಕ್ಲೈಮರ್ ಕೊಟ್ಟಿದ್ದಾರೆ ಹೌಸಿಂಗ್ ಬೋರ್ಡವರು. ಅಕಸ್ಮಾತ್ ತಾವೇನಾದರೂ ಇದಕ್ಕೂ ಮೀರಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅಥವಾ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಅದಕ್ಕೂ ಕರ್ನಾಟಕ ಹೌಸಿಂಗ್ ಬೋರ್ಡವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಯು ವಿಲ್ ಡೂ ಇಟ್ ಸೊ ಅಟ್ ಯುವರ್ ಓನ್ ರಿಸ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಇರ್ಬೋದು, ರಿಯಲ್ ಎಸ್ಟೇಟ್ ಮಾಫಿಯಾ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ಬೋದು.
ಸರ್ಕಾರ ಏನೇ ಒಂದು ಹೊಸ ನಿಯಮಗಳನ್ನು ತಂದರೂ ಕೂಡ ಜನ ಮೋಸ ಹೋಗಬಾರ್ದು ಅಂತ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯಾಕಂದರೆ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸೊ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ತಮಗೆ ಏನಾದರೂ ಈ ಒಂದು ನೋಟಿಫಿಕೇಷನ್ ಬೇಕಾದರೆ ನನಗೆ ವಾಟ್ಸಪ್ನಲ್ಲಿ ಕೂಡ ತಾವು ಮೆಸೇಜ್ ಮಾಡ್ಬೋದು. ಬೇಕಾದರೆ PDF ಕೂಡ ಕಳಿಸ್ತೀನಿ, ಅಥವಾ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪೇಸ್ಟ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಭಾಳ ಉಪಯುಕ್ತವಾಗಿತ್ತು ಅಂತ ನಾನು ಭಾವಿಸಿದ್ದೀನಿ. ಸೊ ಬರೀ ತಾವು ನೋಡಿ ಸುಮ್ಮನಾಗಬೇಡಿ, ದಯವಿಟ್ಟು ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಮ್ಗೆ ಯಾವುದೇ ಚಾರ್ಜಸ್ ಇರೋಲ್ಲ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ತಾವು ಒಂದು ಲೈಕ್ ಕೊಡೋದ್ರ ಮೂಲಕ ನನ್ನ ವಿಡಿಯೋ ಇನ್ನೂ ಹೆಚ್ಚಿನ ಜನರಿಗೆ ರೀಚ್ ಆಗುತ್ತೆ ಅಂತ ನಾನು ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.